ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. 9ನೇ ತರಗತಿಯ ಭಾಗ 2 ಪರಮಾಣು ಮತ್ತು ಅಣುಗಳು ಅಂತಕ್ಕಂಥ ಅಧ್ಯಾಯದಲ್ಲಿ ಬರತಕ್ಕಂಥ ಒಂದು ಚಟುವಟಿಕೆ. ಲೆವೋಸಿಯರ್ ಮತ್ತು ಜೋಸೆಫ್ ಎಲ್ ಫ್ರಾಸ್ಟ್ ಅವರು ನೀಡಿರ್ತಕ್ಕಂಥ ನಿಯಮಗಳನ್ನು ಆಧರಿಸಿರ್ತಕ್ಕಂಥ ಒಂದು ಚಟುವಟಿಕೆ ಇದು. ಅವರು 2 ನಿಯಮಗಳನ್ನು ಕೊಡ್ತಾರೆ. ಒಂದು ರಾಶಿ ಸಂರಕ್ಷಣಾ ನಿಯಮ ಮತ್ತು ಸ್ಥಿರ ಅನುಪಾತಗಳ ನಿಯಮ ಅಂತೇಳಿ. ಈ ರಾಶಿ ಸಂರಕ್ಷಣಾ ನಿಯಮಕ್ಕೆ ಸಂಬಂಧಪಟ್ಟಂಥ ಒಂದು ಚಟುವಟಿಕೆ ಇದೆ ನಿಮ್ಮ ಪಠ್ಯಪುಸ್ತಕದಲ್ಲಿ. ಅದನ್ನು ನಾವೀಗ ಮಾಡೋಣ. ಇಲ್ಲಿ ನಾನು ಒಂದು ಶಂಕುವಿನಾಕಾರದ ಫ್ಲಾಸ್ಕ್ನಲ್ಲಿ ಸೋಡಿಯಂ ಕಾರ್ಬೋನೇಟ್ ದ್ರಾವಣವನ್ನು ತಯಾರಿಸಿಕೊಂಡಿದ್ದೇನೆ. ಸೋಡಿಯಂ ಕಾರ್ಬೋನೇಟ್ ದ್ರಾವಣ. ಅದೇ ರೀತಿ ಇನ್ನೊಂದು ದಹನ ಪ್ರಮಾಣದಲ್ಲಿ ತಾಮ್ರದ ಸಲ್ಫೇಟ್, ಕಾಪರ್ ಸಲ್ಫೇಟನ್ನು ತಯಾರಿಸಿಕೊಂಡಿದ್ದೇನೆ. ಈ ದಹನ ಪ್ರಮಾಣವನ್ನು ಈ ಶಂಕುವಿನಾಕಾರದ ಒಂದು ಫ್ಲಾಸ್ಕ್ನಲ್ಲಿ ಹಾಕ್ತೇನೆ. ಯಾವುದೇ ರೀತಿ ಗಾಳಿ ಹೊರಗಡೆ ಹೋಗೋದು ಯಾವುದೇ ರೀತಿ ಈ ರೀತಿ ಒಂದು ಸೆಟ್ಟನ್ನು ಮಾಡಿಕೊಂಡಿದ್ದೇನೆ. ಈ ಒಂದು ಶಂಕುವಿನಾಕಾರದ ಫ್ಲಾಸ್ಕ್ನಲ್ಲಿ ಸೋಡಿಯಂ ಕಾರ್ಬೋನೇಟ್ ದ್ರಾವಣವಿದೆ. ಅದೇ ರೀತಿ ಒಳಗಡೆ ಇರತಕ್ಕಂತಹ ದಹನ ಪ್ರಮಾಣದಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣವಿದೆ. ಈಗ ನಾನು ಇದನ್ನು ಈ ಒಂದು ಸೂಕ್ಷ್ಮ ತುಲಾ ಯಂತ್ರದ ಮೂಲಕ ಇದನ್ನು ಅಳತೆ ಮಾಡ್ತೀನಿ. ಇದು ಎಷ್ಟು ಗ್ರಾಮ್ ತೂಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಜೋಡಣೆಯ ತೂಕವನ್ನು ಮಾಡ್ಕೊತೇನೆ. ಈಗ ನೀವಿಲ್ಲಿ ನೋಡ್ಬೋದು, ಇದರ ಒಂದು ತೂಕ 101 ಗ್ರಾಮ್ ಇದೆ. 101 ಗ್ರಾಮ್. ಈಗ ಇದರ ಒಂದು ತೂಕ 101 ಗ್ರಾಮ್ ಇದೆ. ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಸ್ವಲ್ಪ ಓರೆಯಾಗಿ ಮಾಡಿ ಈ ಎಲ್ಲ ಮಿಶ್ರಣಗಳನ್ನು ಮಿಕ್ಸ್ ಮಾಡ್ತೀನಿ. ಮಿಶ್ರಣ ಮಾಡಿದಾಗ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಈ ರಾಸಾಯನಿಕ ಕ್ರಿಯೆ ನಡೆದಾದ ನಂತರ ಇದನ್ನು ಮತ್ತೆ ನಾನಿಲ್ಲಿ ತೂಕವನ್ನು ಮಾಡುತ್ತೇನೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ರೀತಿಯ ನೀಲಿ ಬಣ್ಣದ ಪ್ರಕ್ಷೇಪ ಉಂಟಾಗಿದೆ. ತಾಮ್ರದ ಸಲ್ಫೇಟು ಮತ್ತು ಸೋಡಿಯಂ ಕಾರ್ಬೋನೇಟ್ ಪರಸ್ಪರ ವರ್ತಿಸಿ ತಾಮ್ರದ ಕಾರ್ಬೋನೇಟ್ ಮತ್ತು ಸೋಡಿಯಂ ಸಲ್ಫೇಟ್ ಆಗಿದೆ. ಇದು ಇಲ್ಲಿ ನಿಮಗೆ ನೀಲಿ ಬಣ್ಣದ ಒಂದು ಪ್ರಕ್ಷೇಪ ಉಂಟಾಗ್ತಾ ಇದೆ. ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ. ಮೊದಲಿಗೆ ರಾಸಾಯನಿಕ ಕ್ರಿಯೆ ನಡೆದಿಲ್ಲ. ಆಗ ಅದರ ತೂಕ ಎಷ್ಟಿತ್ತು? 101 ಗ್ರಾಮ್ ಇತ್ತು ಅದರ ಒಂದು ತೂಕ. ಈಗ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದ ನಂತರ ನಾನು ಇಲ್ಲಿ ಮತ್ತೊಂದು ಸಲ ಇದನ್ನು ತೂಕ ಮಾಡ್ತೀನಿ. ಈಗ ಇಲ್ಲಿ ತೂಕ ಎಷ್ಟಿದೆ ಅಂತ ಈ ರಾಸಾಯನಿಕ ಕ್ರಿಯೆ ನಡೆದ ನಂತರ ಇಲ್ಲಿ ಈ ಒಟ್ಟು ವ್ಯವಸ್ಥೆಯ ತೂಕ ಎಷ್ಟಿದೆ ಅಂತಕ್ಕಂಥದ್ದನ್ನು ನೋಡೋಣ. ಈಗ ನೀವು ಇಲ್ಲಿ ನೋಡ್ಬೋದು, ರಾಸಾಯನಿಕ ಕ್ರಿಯೆ ನಡೆದ ನಂತರನೂ ಕೂಡ ಇದರ ಒಂದು ತೂಕ 101 ಗ್ರಾಮ್ ಇದೆ. ಈ ಒಂದು ಚಟುವಟಿಕೆಯಿಂದ ನಮಗೆ ಏನು ತಿಳಿದು ಬರುತ್ತೆ ಅಂತಂದರೆ, ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ನಾಶಗೊಳಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ನಮಗೆ ಈ ಚಟುವಟಿಕೆಯಿಂದ ತಿಳಿದು ಬರುತ್ತೆ. ಹಾಗಾಗಿ ಲೆವೋಸಿಯರ್ ಮತ್ತು ಜೋಸೆಫ್ ಎಲ್ ಫ್ರಾಸ್ಟ್ ಅವರು ನೀಡಿರತಕ್ಕಂಥ ನಿಯಮಗಳಲ್ಲಿ ಮೊದಲನೇ ನಿಯಮ ರಾಶಿ ಸಂರಕ್ಷಣಾ ನಿಯಮ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ನಾಶಪಡಿಸಲು ಕೂಡ ಸಾಧ್ಯವಿಲ್ಲ. ಧನ್ಯವಾದಗಳು.